ಎಲ್ಲರಿಗೂ ಹಾಯ್. ಇವತ್ತು ಬಾಸ್ಮತಿ ರೈಸ್ ಇಲ್ಲದೇನೆ ನಾವು ಅನ್ನ ಮಾಡ್ತೀವಲ್ಲ, ಆ ಅಕ್ಕಿ ಜೊತೆ ದಮ್ ಬಿರಿಯಾನಿ, ಎಗ್ ದಮ್ ಬಿರಿಯಾನಿ ಮಾಡ್ತಾ ಇದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟಲ್ಲಿ ನೀವು ತಿಂದರೆ ಯಾವ ಟೇಸ್ಟೋ ಅದೇ ಟೇಸ್ಟ್ ಬರುತ್ತೆ. ಸೊ ಹಾಗಾದ್ರೆ ತಡ ಯಾಕೆ, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು 1 ಲೋಟ ಅಕ್ಕಿ ತಗೋತಾ ಇದ್ದೀನಿ. ಈ ಬಿರಿಯಾನಿ ಬಂದು ನಮಗೆ 4 ಜನ ತಿನ್ಬೋದು, 4 ಜನಕ್ಕೆ ಸರಿ ಹೋಗುತ್ತೆ. 1 ಲೋಟ ಅಕ್ಕಿ ತಗೊಂಡು ಒಂದ್ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಅರ್ಧ ಗಂಟೆನೋ 1 ಅವರ್ ನೆನೆ ಹಾಕಬೇಕು. ಆವಾಗಲೇ ನಮಗೆ ಬಿರಿಯಾನಿ ಉದುರಾಗಿ ಬರುತ್ತೆ. ಅದಕ್ಕಾಗಿ ನಾವು ನೆನೆ ಹಾಕಬೇಕು. ನೆನೆ ಹಾಕಿ ಒಂದು ಸೈಡ್ಗೆ ಇಟ್ಟಾದ್ಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮೀಡಿಯಂ ಸೈಜ್ ಈರುಳ್ಳಿ ಒಂದು 3 ಉದ್ದಾಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ್ಮೇಲೆ ಹೈ ಫ್ಲೇಮಲ್ಲಿ ನಾವು ಒಂದು 10 ನಿಮಿಷ ಫ್ರೈ ಮಾಡಿದರೆ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಈ ಬಿರಿಯಾನಿಗೆ ಈರುಳ್ಳಿ ಬ್ರೌನ್ ಕಲರ್ ಬಂದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಈಗ ಈ ಥರ ಬ್ರೌನ್ ಕಲರ್ ಬಂದಮೇಲೆ ನಾವು ಇದನ್ನು ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದಕ್ಕಾಗಿ ಸ್ವಲ್ಪ ಈ ಥರ ಫಿಲ್ಟರ್ ಮಾಡ್ಕೊಂಬಿಟ್ರೆ ಎಕ್ಸೆಸ್ ಆಫ್ ಆಯಿಲ್ ಅನ್ನೋದು ಕೆಳಗಡೆ ಜಾರ್ಬಿಡುತ್ತೆ. ಅದೇ ಆಯಿಲ್ಗೆ ಎಗ್ಸ್ ಹಾಕಿ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿದರೆ ಬಿರಿಯಾನಿ ಆಗಲಿ ಗ್ರೇವಿ ಆಗಲಿ ಸಖತ್ ಟೇಸ್ಟ್ ಆಗಿರುತ್ತೆ. ಮೊಟ್ಟೆ ತಿಂದಾಗ ಗಟ್ಟಿ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದಾದಮೇಲೆ ಒಂದು ಬೌಲಿಗೆ ತಗೊಳ್ಳೋಣ. ನೋಡ್ತಾ ಇದ್ರಲ್ಲ ಯಾವ ಕಲರ್ ಬಂದಿದೆ ಅಂತ. ಈಗ ಅದೇ ಆಯಿಲ್ಗೆ ನಾವು ಹೋಲ್ ಗರಂ ಮಸಾಲ ಹಾಕ್ಕೋಬೇಕು. ಇಲ್ಲಿ ತೋರಿಸ್ತಾ ಇದೀನಲ್ಲ ಎಲ್ಲನೂ, ಅವೆಲ್ಲ ಹೇಳೋಷ್ಟು ಟೈಮ್ ಆಗುತ್ತೆ. ಈ ಎಲ್ಲ ಹೋಲ್ ಗರಂ ಮಸಾಲಾನ ಆ ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಇದರಲ್ಲಿ ನಾವು ಏನು ಮಾಡೋಣ, ಒಂದು 3-4 ಹಸಿರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕಿ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ, ಪುದೀನ ಹಾಕಿದ್ರೆ ಫ್ಲೇವರ್ ಸಾಕತ್ತಾಗಿರುತ್ತೆ, ಬಿರಿಯಾನಿ ಫ್ಲೇವರು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನ್ ಹಾಕಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೋಬೇಕು. ಈಗ ನಾವು ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡರ್ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಆದರೆ ಮಸಾಲ ಎಲ್ಲ ಕಪ್ ಕಲರ್ ಬಂದ್ಬಿಡುತ್ತೆ. ಅದಾದ್ಮೇಲೆ ನಾನಿಲ್ಲಿ 3 ಮೀಡಿಯಂ ಸೈಜ್ ಟೊಮೆಟೊನ ಈ ಥರ ಪ್ಯೂರಿ ಮಾಡಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ಗಟ್ಟಿ ಮೊಸರು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡಬೇಕು. ಅಲ್ಲಲ್ಲಿ ಉಂಡೆ ಪೀಸ್ ಇದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿದ್ಮೇಲೆ ಬ್ರೌನ್ ಆನಿಯನ್ ಇದ್ರ ಮೇಲೆ ಹಾಕಿ ಒಂದ್ಸಲ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಕುದಿಯೋಕೆ ಬಿಡೋಣ. 5 ನಿಮಿಷ ಆದಮೇಲೆ ಮುಚ್ಚಳ ತೆಗೆದ್ರೆ ನೋಡಿ ಎಣ್ಣೆ ಎಲ್ಲ ಆಚೆ ಬಂದಿದೆಯಲ್ಲ, ಆವಾಗ ಮಸಾಲೆ ಎಲ್ಲ ಹಸಿ ವಾಸನೆ ಇಲ್ಲದೇ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದರಲ್ಲಿ 1/4 ಲೋಟ ನೀರು ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಅಂದರೆ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತ ನೀವು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಳ ಇಟ್ಟು ಒಂದು 2 ನಿಮಿಷ ಕುದಿಯೋಕೆ ಬಿಡೋಣ. ನೋಡಿ ಈ ಥರ ಬೆಂದ ಮೇಲೆ ಈಗ ಇದರಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋ ಎಗ್ಸ್ ಎಲ್ಲ ಹಾಕೊಂಬಿಡೋಣ. ಎಗ್ಸ್ ಎಲ್ಲ ಹಾಕಿದ್ಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ ಕುದಿಯೋಕೆ ಬಿಡೋಣ. ಇನ್ನೊಂದು ಸೈಡ್ ನಾನಿಲ್ಲಿ ಬಿರಿಯಾನಿಗೆ ರೈಸ್ ಮಾಡೋಕ್ಕೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು 1.5 ಲೋಟ ನೀರು ಹಾಕಿ ಅದರಲ್ಲಿ ಹೋಲ್ ಗರಂ ಮಸಾಲ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, 1 ಸ್ಲೈಸ್ ನಿಂಬೆಹಣ್ಣು ಹಾಕಿ, ಇನ್ನೊಂದು ಸ್ಲೈಸಸ್ನ ಸ್ವಲ್ಪ ಹಿಂಡಿಬಿಟ್ಟು ಅದನ್ನು ಹಾಕ್ಬಿಡಿ, ಫ್ಲೇವರ್ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಪುದೀನ ಹಾಕಿ ಚೆನ್ನಾಗಿ ಕುದೀತಾ ಇದ್ದಾಗ ಇದರಲ್ಲಿ ನಾವು 1 ಟೇಬಲ್ ಸ್ಪೂನ್ ಎಣ್ಣೆ ಅನ್ನೋದು ಹಾಕಬೇಕು. ಎಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅನ್ನ ಅನ್ನೋದು ಉದುರಾಗಿ ಬರುತ್ತೆ. ಈ ಥರ ಕುದಿ ಚೆನ್ನಾಗಿ ಬಂದ ಮೇಲೆ ನಾವು ನೆನೆ ಹಾಕಿರೋ ಅಕ್ಕಿನ ಹಾಕ್ಬಿಡೋಣ. ಅಕ್ಕಿ ಹಾಕಿ ಹೈ ಫ್ಲೇಮಲ್ಲಿ ಚೆನ್ನಾಗೆ ಕುದೀತಾ ಬರಬೇಕು. ಲೋ ಫ್ಲೇಮ್ ಮಾಡಬೇಡಿ, ಹೈ ಫ್ಲೇಮಲ್ಲೇ ಕುದೀತಾ ಬರಬೇಕು. ನಾವಿಲ್ಲಿ ಬಾಸ್ಮತಿ ರೈಸು ಯೂಸ್ ಮಾಡ್ತಾ ಇಲ್ಲ, ನಾವು ಅನ್ನ ಮಾಡೋ ರೈಸ್ ಯೂಸ್ ಮಾಡ್ತಾ ಇರೋದ್ರಿಂದ ಈಗ ಒಂದು 80% ಬೆಂದರೆ ಸಾಕು. ಈ ಥರ ಸೋಸ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳೋಣ. ಅದರಲ್ಲಿ ಇರೋ ನಿಂಬೆಹಣ್ಣು ಪೀಸ್ಗಳನ್ನ ತೆಗೆದುಬಿಡಿ. ಇನ್ನೊಂದು 20% ನಾ ಎಗ್ ಗ್ರೇವಿ ಮೇಲೆ ಹಾಕಿದಾಗ ಬೆಂದೋಗುತ್ತೆ. ನೋಡಿ, ಎಗ್ ಗ್ರೇವಿ ಇಷ್ಟಿದ್ರೆ ನಿಮಗೆ ತಳ ಹಿಡಿಯಲ್ಲ, ಗ್ರೇವಿ ಅನ್ನೋದು ಚೆನ್ನಾಗಿರುತ್ತೆ. ಬಿರಿಯಾನಿ ತಿನ್ನೋಕ್ಕೆ ಡ್ರೈ ಇರಲ್ಲ, ಜ್ಯೂಸಿ ಇರುತ್ತೆ. ಎಗ್ ಗ್ರೇವಿ ಮೇಲೆ ಈ ಥರ ಅನ್ನ ಎಲ್ಲ ಹಾಕ್ಕೊಂಡು ಲೆವೆಲ್ ಮಾಡಿಬಿಡಿ. ಲೆವೆಲ್ ಮಾಡಿದ್ಮೇಲೆ ಬ್ರೌನ್ ಆನಿಯನ್ ಅದ್ರ ಮೇಲೆ ಹಾಕಿದ್ರೆ ಈ ಬಿರಿಯಾನಿಗೆ ಬ್ರೌನ್ ಆನಿಯನ್ ತುಂಬ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಫುಡ್ ಕಲರ್ ಸ್ವಲ್ಪ ಹಾಕಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ನನಗೂ ಇಷ್ಟ ಇಲ್ಲ, ವೀಡಿಯೋಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ, ಪುದೀನ ಹಾಕಿ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, 2 ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ಆ ಟೇಸ್ಟೇ ಬೇರೆ ಲೆವೆಲ್ ಆಗಿರುತ್ತೆ. ಇದಾದಮೇಲೆ ನಾವು ಮುಚ್ಚಳ ಇಟ್ಟು ಅದಕ್ಕೆ ಡೈರೆಕ್ಟಾಗಿ ಬಾಯ್ಲ್ ಮಾಡಬಾರ್ದು. ನಾನು ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಈಗ ನಾವು ರೊಟ್ಟಿನೋ ದೋಸೆನೋ ಮಾಡ್ತೀವಲ್ಲ, ಚಪಾತಿನೋ, ಆ ತವ ಇರುತ್ತಲ್ಲ, ಆ ತವಾನ ಸ್ಟವ್ ಆನ್ ಮಾಡಿ ಲೋ ಫ್ಲೇಮ್ ಮಾಡಿ ಅದರಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕು ಈ ತವಾನ. ಅದಾದಮೇಲೆ ನಾವು ರೆಡಿ ಮಾಡಿರುವ ಎಗ್ ದಮ್ ಬಿರಿಯಾನಿ ಪ್ಯಾನ್ನ ಅದ್ರ ಮೇಲೆ ಇಡಬೇಕು. ನೀವು ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಬಿಟ್ರೆ ಕೆಳಗಡೆ ಸೀದೋಗುತ್ತೆ, ಮೇಲೆ ಬೇಯಲ್ಲ, ಆಮೇಲೆ ಸೀದೋದ್ಮೇಲೆ ತಿನ್ನೋಕ್ಕೂ ಆಗಲ್ಲ. ಓಕೆನಾ? ಈ ತವಾ ಪ್ಯಾನ್ ಮೇಲೆ
ನಾವು ಎಗ್ ದಮ್ ಬಿರಿಯಾನಿ ಪ್ಯಾನ್ನ ಇಟ್ಟು ಲೋ ಫ್ಲೇಮಲ್ಲಿ ಒಂದು 15 ನಿಮಿಷ ನೀವು ಇಟ್ಬಿಡಿ. ಕೆಳಗಡೆ ಏನು ಸಿಯಲ್ಲ, ಚೆನ್ನಾಗಿ ಬೇಯುತ್ತೆ. ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಫುಡ್ ಕಲರ್ ಹಾಕಿದ್ದೀನಿ ಅಂತ ನನ್ನ ಮಗನಿಗೆ ಗೊತ್ತಾದರೆ ಈ ವಿಡಿಯೋ ನೋಡಿ ನನಗೆ ಬೈತಾನೆ. ಅವ್ನಿಗೆ ಇಷ್ಟಪಡಲ್ಲ, ಈ ಕೆಮಿಕಲ್ ಎಲ್ಲ ಹಾಕಿ ಅಡುಗೆ ಮಾಡೋದು ಇಷ್ಟ ಆಗಲ್ಲ. ನಾನು ಇದು 2ನೇ ಸಲ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಜಾಸ್ತಿ ಫುಡ್ ಕಲರ್ ಯೂಸ್ ಮಾಡಬೇಡಿ. ನೋಡ್ತಾ ಇದ್ರಲ್ಲ, ಎಲ್ಲಿ ಸೀದೋಗಿಲ್ಲ, ಆಮೇಲೆ ಉದುರುದ್ರ ಎಷ್ಟು ಚೆನ್ನಾಗಿ ಬಂತು. ನಾವು ಯಾವ ಅಕ್ಕಿಯಲ್ಲಿ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿಯಲ್ಲಿ ಎಗ್ ದಮ್ ಬಿರಿಯಾನಿ ಮಾಡಿದ್ದೀವಿ ಅನ್ನೋದೇ ಇಂಪಾರ್ಟೆಂಟು. ನಿಮಗೆ ಈ ಎಗ್ ದಮ್ ಬಿರಿಯಾನಿ ನೋಡೋಕೆ ಎಷ್ಟು ಚೆನ್ನಾಗಿದೆ, ಅಷ್ಟು ಟೇಸ್ಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಓಕೆನಾ? ಎಲ್ಲರಿಗೂ ಬಾಯ್.